ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ರಾಜ್ಯ ಪೌರ ನೌಕರರ ಸಂಘದಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದು, ಅದರಂತೆ ಶಿಗ್ಗಾಂವ್ ಶಾಖೆಯಿಂದ 4ನೇ ದಿನದತ್ತ ಮುಷ್ಕರ ಮುಂದುವರೆದಿದೆ. ಶಿಗ್ಗಾಂವ್ ನಗರಸಭೆ ಆವರಣದಲ್ಲಿ ಪೌರ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದು, 4ನೇ ದಿನದ ಮುಷ್ಕರ ಮುಂದುವರೆದಿದೆ. ರಾಜ್ಯ ಪೌರ ನೌಕರರನ್ನ ಕಾಯಂಗೊಳಿಸಬೇಕು, ಎಸ್ಎಫ್ಸಿ ಅನುದಾನದಡಿ ವೇತನವನ್ನ ನೀಡಬೇಕು, ವಾಹನ ಚಾಲಕರು, ಕಂಪ್ಯೂಟರ್ ಆಪರೇಟರ್, ಯುಜಿಡಿ ಸಹಾಯಕರು ಸೇರಿದಂತೆ ಇತರರನ್ನು ಕಾಯಂಗೊಳಿಸಬೇಕು ಎಂದು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಪೌರ ನೌಕರ ಸಂಘದ ವತಿಯಿಂದ ಶೈಲಜಾ ಪಾಟೀಲ್ ಮಾತನಾಡಿ, ಪೌರ ನೌಕರರ ಬೇಡಿಕೆಗಳನ್ನ ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕು, ಬೇಡಿಕೆಗಳನ್ನ ಈಡೇರಿಸುವವರೆಗೂ ಮುಷ್ಕರವನ್ನ ಕೈಬಿಡಲಾಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆಯಲ್ಲಿ ವಿವಿಧ ಪೌರ ನೌಕರರು ಉಪಸ್ಥಿತರಿದ್ದರು. ಕಾಯಂ ಮಾಡಬೇಕು. ಮತ್ತು ನಮ್ಮಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರು ಅದಾರ, ಅವ್ರನ್ನ ನಾವು ಸರ್ಕಾರದವರು ಕಾಯಂ ಮಾಡ್ಬೇಕಂತ ಹೇಳಿ ನಾವು ಒಂದು ಮನವಿ ಕೊಟ್ಟಿದ್ವಿ. ಇನ್ನೊಂದು ಮೊನ್ನೆ ನಮ್ಮ ಹೋದ ವರ್ಷ ಪೌರ ಕಾರ್ಮಿಕರು ಕಾಯಂ ಮಾಹಿತಿ ಆದರು. ಅವರಿಗೆ ಏನು ಮಾಡ್ತಾರೆ, ವಿಶೇಷ ನೇಮಕಾತಿ ಅಡಿಯಲ್ಲಿ ಅವ್ರಿಗೆ SFC ಯೋಜನೆ ಅಡಿಯಲ್ಲಿ ನಾವು ಪಗಾರ ಕೊಡ್ಬೇಕಂತ ನಾವು ಒಂದು ಮನವಿ ಇಟ್ಟಿವಿ. ಅವರಿಗೆ ನಮ್ಗೆ ಪುರಸಭೆ ನಿಧಿಯಲ್ಲಿ ಒಂದು ವೇತನ ಮಾಡ್ರಿ ಅಂತ ಹೇಳಿ ನಮ್ಗೆ ಸರ್ಕ್ಯುಲರ್ ಬಂದಿದ್ದಕ್ಕೆ ಅವ್ರನ್ನೂ ನಮ್ಮ ಎಲ್ಲ ನೌಕರದಾರಂತ ಪರಿಗಣಿಸಿ ಅವರಿಗೆ SFC ನಿಧಿಯಲ್ಲೇ ಪೇಮೆಂಟ್ ಮಾಡ್ಬೇಕಂತ ಹೇಳಿ ನಾವೊಂದು ಬೇಡಿಕೆ ಇಟ್ಕೊಳ್ತೀವಿ. KGID ಬರಬೇಕು ನಮಗೂ. ಈಗ ಸರ್ಕಾರಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಸರ್ಕಾರಿ ನೌಕರರಿಗೆ ಬರುವಂಥ ಸೌಲಭ್ಯಗಳು ನಮಗೂ ಬರಬೇಕು. KGID ಇವೆಲ್ಲನೂ ನಮ್ಗೆ ಸೌಲಭ್ಯ ಒದಗಿಸ್ರಿ ಅಂತ ಹೇಳಿ ನಾವು ಜ್ಯೋತಿ ಸಂಜೀವಿನಿ ಎಲ್ಲ ಒಂದು ಅಕೌಂಟೆಂಟ್ರು, IT ಸ್ಟಾಫು, ಪ್ರೋಗ್ರಾಮರ್ಸ್ ಅಂಥೇಳಿ ನಮ್ಮಲ್ಲ ಭಾಳ ದಿನದಿಂದ ಕೆಲಸ ಮಾಡ್ಕೊತಿದಾರ, ಅವ್ರನ್ನೆಲ್ಲರನ್ನ ಕಾಯಮಾತಿ ಮಾಡಬೇಕು. ಇದು ನಮ್ಮ ರಾಜ್ಯಾದ್ಯಂತನ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತಿಗೆ ಇದು 4ನೇ ದಿವಸ. ಮೇಡಮ್, ಸರ್ಕಾರ ಏನಾದರೂ ಪ್ರತಿಕ್ರಿಯೆ ಕೊಟ್ಟೈತ್ರಿ? ಇನ್ನೂ ಏನು ಸರ್ ಇಲ್ಲಿ ಶಾಸಕರು ಏನಾದರೂ ಬಂದು ನಿಮ್ಮ ಇಲ್ಲ ಸರ್, ಇನ್ನೂ ಶಾಸಕರು ಬಂದಿಲ್ಲ. ನಾವು ಅವ್ರ ಆಫೀಸಿಗೆ ಕೊಟ್ಟಿದ್ದೀವಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದಿದ್ದಾರೆ? ಇವರು ನಮ್ಮ ಮಾನ್ಯ ತಹಶೀಲ್ದಾರ್ ಸರ್ ಅಂತ ರವಿ ಪರ್ವತ್ ಸರ್, ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಬಂದಿದ್ದರು. ಮಾಜಿ ಅಧ್ಯಕ್ಷರಾದಂಥ ಶ್ರೀಕಾಂತ್ ಗುಲಾಬ್ ಅವರು, ನಮ್ಮ ಸದಸ್ಯರಾದಂಥ ಸುಲೇಮಾನ್ ಬಾಷಾ ತಾರ್ಕಟ್ ಅವರು, ಮತ್ತು ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ರೂಪಾ ಬನ್ನಿಕಪ್ಪ ಅವರು, ಸಂಗೀತ ವಾಲ್ಮೀಕಿ ಮತ್ತು